ವೃದ್ಧಿಸಿತವನ ಮೇಧಾಶಕ್ತಿ ವೈಚಾರಿಕತೆ ವಿವೇಕಗಳು ಊರ್ಧ್ವಗಾಮಿ ಆತ್ಮೋನ್ನಕ ಚಿಂತನೆ ವೃದ್ಧಿಸಿತವನ ಮೇಧಾಶಕ್ತಿ ವೈಚಾರಿಕತೆ ವಿವೇಕಗಳು ಊರ್ಧ್ವಗಾಮಿ ಆತ್ಮೋನ್ಮುಖ ಚಿಂತನೆಗಳು ಪ್ರಜ್ವಲಿಸುವವನ ಪ್ರಾಂಜಲ ಚಿತ್ತವೋ ನಿರ್ಧೂಮ ಅಗ್ನಿಯಲೇ ಇದ್ದಿತವನಲ್ಲಿ ಸಾಗರ ಸಮಗಂಭೀರತೆ ಹಿಮಾಲಯ ಸಮ ಉತ್ತುಂಗತೆಯು ಅವಿರ್ಭವಿಸಿರೆ ನಿರ್ಭೀತಿ ಶಾಂತಿ ಕಾಂತಿಗಳವನಲ್ಲಿ ಏಕಕಾಲದಲ್ಲಿ ಸ್ಫಟಿಕ ಶುಭ್ರವಾಗಿರಲವನ ಜೀವಿತವು ಮುಗಿಲಿರದ ನಬದಂದದಿ ಏ ತೆರಳಿ ವರ್ಧಮಾನನು ಆಗಾಗ ರಾಜಭವನದಾಚೆಗೆ ವೀಕ್ಷಿಸುವನು ಸುತ್ತಲಿನ ಸಮಾಜದ ಸ್ಥಿತಿಯನು ನಡೆದಿತ್ತು ಹಿಂಸೆ ಎಲ್ಲೆಡೆಗೋ ಧರ್ಮದ ಹೆಸರು ನಿಳಿ ಆಹುತಿಯಾಗಿವವು ಅಪಾರ ಆಹಾರ ಪದಾರ್ಥಗಳು ಯಜ್ಞಯಾಗಾದಿಗಳಲ್ಲಿ ನರಳುತ್ತಿರೆ ಬಡವರು ಹಸಿವಿನ ಬೇಗೆಯಲಿ ವರ್ತಿಸಿತು ಆ ಪುರೋಹಿತ ವರ್ಗವು ಮನ ಬಂದಂತೆ ಧರ್ಮದ ನೆಪದಲ್ಲಿ ಬೆಳೆದಿದ್ದವು ಬಂದಳಿಕೆಗಳಂತೆ ಮೇಲು ಕೀಳು ಒಡೆಯ ದಾಸ ಬ್ರಾಹ್ಮಣ ಶೂದ್ರವಿತ್ಯಾದಿ ಭೇದಗಳು ಸಮಾಜದಲ್ಲಿ ಅಂತೆ ಹೆಚ್ಚಾಗಿ ವರ್ಗವರ್ಣ ಭೇದಗಳು ಬತ್ತಿ ಹೋಗಿತ್ತು ಪ್ರೀತಿ ವಿಶ್ವಾಸದ ಸೆಲೆ ಮನುಷ್ಯರಲ್ಲಿ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾವೀರ ಮಹಾದರ್ಶನ ಮಹಾಕಾವ್ಯದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾವೀರ ಕಾಲದ ಸಮಾಜದ ದರ್ಶನವನ್ನ ಎಂದು ಕಾವ್ಯದಲ್ಲಿ ಹೇಳಿದ್ದಾರೆ. ಅಬ್ಬಾ, ಅವನ ಮೇಧಾಶಕ್ತಿ ವೃದ್ಧಿಸಿತ್ತು ಮಹಾವೀರನದು ಯುವಕನಾದಾಗ. ಅವನ ವೈಚಾರಿಕತೆಯ ಪ್ರಜ್ಞೆಗಳು ಊರ್ಧ್ವಗಾಮಿ ಅಂದರೆ ಮೇಲೆ ಮೇಲೆ ಇರ್ತಕ್ಕಂಥ ಆತ್ಮೋನ್ಮುಖ ಚಿಂತನೆಗಳು, ಅವನ ಪ್ರಾಂಜಲವಾದಂಥ ಮನ ನಿರ್ಧೂಮಗ್ನಿಯಳು ಹೊಗೆ ಬರದೆ ಹೇಗಿರುತ್ತಲ್ಲ ಅಗ್ನಿ ಆ ರೀತಿ ಇತ್ತು. ಅವನ ಸಾಗರ ಸಮಗಂಭೀರತೆ, ಅವನಲ್ಲಿ ಗಂಭೀರ ಇತ್ತು. ಸಾಗರ ಹೇಗೆ ಗಂಭೀರವೋ ಹಾಗೆ, ಅಂದರೆ ಸಾಗರ ಎಷ್ಟೇ ದೊಡ್ಡ ಅನಂತವಾಗಿದೆ ಸಾಗರ, ಆದರೆ ಅದೆಂದೂ ಹಮಿಕೆ ಪಡೋದಿಲ್ವಲ್ಲ, ಆ ರೀತಿ ಗಂಭೀರತೆ ಇತ್ತು. ಮತ್ತು ಹಿಮಾಲಯದ ಸಮ ಉತ್ತುಂಗತೆ, ಹಿಮಾಲಯ ಶೃಂಗಕ್ಕೆ ಈಕ್ವಲ್ ಯಾವುದೂ ಇಲ್ಲ, ಆ ರೀತಿ ಆವಿರ್ಭವಿಸಿತ್ತಂತೆ. ನಿರ್ಭೀತಿ, ಅವನಲ್ಲಿ ಭಯ ಇರಲಿಲ್ಲ. ಶಾಂತಿ ಕಾಂತಿಗಳು ಏಕಕಾಲದಲ್ಲಿ ಇದ್ದು ಅವನು ಆಕಾಶದೆತ್ತರದ ಮನ ಅವನದಾಗಿತ್ತು. ಆಗಾಗ್ಗೆ ಯುವರಾಜನಾದಂಥ ವರ್ಧಮಾನ ರಾಜಭವನವನ್ನು ಬಿಟ್ಟು ಆ ಸುತ್ತಲಿನ ಗ್ರಾಮಗಳು ನಗರ ಪ್ರದೇಶಗಳನ್ನು ಸಂಚಾರ ಮಾಡ್ತಾ ಇದ್ದ. ಆಗ ಲೋಕದ ಸ್ಥಿತಿ ಅವನಿಗೆ ಗೊತ್ತಾಯಿತು. ಧರ್ಮದ ಹೆಸರಿನಲ್ಲಿ ಅಂದರೆ ಧರ್ಮದ ಹೆಸರಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವ 4 ವರ್ಣಗಳನ್ನು ಮಾಡಿಕೊಂಡಂಥ ವೈದಿಕರು ಆಗಿನ ಕಾಲದಲ್ಲಿ ಎಲ್ಲೆಲ್ಲೂ ಕೂಡ ಹಿಂಸೆ ಮಾಡ್ತಾ ಇದ್ರು. ಧರ್ಮದ ಹೆಸರಿನಲ್ಲಿ ಪ್ರಾಣಿಗಳನ್ನು ಆಹುತಿ ಮಾಡ್ತಾ ಇದ್ರು. ಆಹಾರ ಪದಾರ್ಥ ಯಜ್ಞಯಾಗಾದಿಗಳಲ್ಲಿ ಅಪಾರ ಆಹಾರ ಪದಾರ್ಥಗಳನ್ನು ಹಾಕ್ತಾ ಇದ್ರು. ಆಯಿತಾ, ಬಡವರು ಹಸಿವಿನಿಂದ ಅವರು ಇದ್ದರೆ ಶ್ರೀಮಂತರು ಪುರೋಹಿತ ವರ್ಗದವರ ಅವರಿಗೆ ಬೇಕಾದ ಮನ ಬಂದಂತೆ ಆಹಾರಾದಿಗಳನ್ನು ಕೊಟ್ಟು ಯಜ್ಞಗಳನ್ನು ಮಾಡಿಸ್ತಾ ಇದ್ರು. ಪುರೋಹಿತರು ಕೂಡ ಮನ ಬಂದಂತೆ ಧರ್ಮದ ನೆಪದಲ್ಲಿ ಹಣವನ್ನು ಕೇಳ್ತಾ ಇದ್ರು. ಹೀಗೆ ಮೇಲು ಕೀಳು, ರಾಜ ದಾಸ, ಬ್ರಾಹ್ಮಣ, ಶೂದ್ರ ಇತ್ಯಾದಿ ಭೇದಗಳು ಅಂದಿನ ಸಮಾಜದಲ್ಲಿ ಹೆಚ್ಚಾಯಿತು. ವರ್ಗವರ್ಣ ಭೇದಗಳು, ವರ್ಗ ಸಂಘರ್ಷ ಜಾಸ್ತಿ ಆಯಿತು. ಹೀಗೆ ಪ್ರೀತಿ ವಿಶ್ವಾಸ
ಎಲ್ಲ ಬತ್ತಿ ಹೋಗಿರುವುದನ್ನು ಅವನು ಅವನು ಯೌವನಕ್ಕೆ ಬಂದಂಥ ವರ್ಧಮಾನ ಆತ ಲೋಕವನ್ನು ಅರಿತುಕೊಂಡ ಅನ್ನುವಲ್ಲಿಗೆ ಈ ದೀಕ್ಷಾ ಕಲ್ಯಾಣ ಸಂಪುಟದ ಇಂದಿನ ಭಾಗವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಭೇಟಿಯಾಗೋಣ. ನಮಸ್ಕಾರ.